ಎಲ್ಲ ಬರ್ಬೇಡ್ರಪ್ಪ ನೋಡ್ರ ಇಲ್ಲ ನೀನ್ ಇಲ್ಲೇ ಇರೋ ನೀನ್ ಬೇಡ ಬಂದ ಮೇಲೆ ಯಾರು ತಿಳಿಸಿದೆ ಮಾತಾಟ ಮಾಡ್ತಾರೆ ಏನು ಮಾತಾಡ್ತಾರೆ ಎಲ್ಲ ಬಂದಲ್ಲಿ ಅಲ್ಲ ನಮ್ಮ ಮಾರ್ಕೆಟ್ ಶೇರಿಂಗ್ ಪೆಂಡಲ್ ಕಿತ್ತಾಕಂತೆ ಆಮೇಲೆ ಬಂದು ಏನು ಮಾಡಿ ಒಟ್ಟು ನಡೀಬಾರ್ದು ಅಂತ ಕೇಳಿ ಯಾಕಂದ್ರೆ ಅವ್ರಿಗೆ ಅಪಾರ್ಟ್ಮೆಂಟ್ ಅವರು ಜಾಸ್ತಿ ಬಂದಿದ್ರು ಅಂತ ಎಲ್ಲರೂ ಫೈರಿಂಗ್ ಎಲ್ಲ ಆಯ್ತಾ ಇಲ್ಲ ನಾವು ಬಂದಿದ್ರಿ ಮಾತಾಡಿದ್ವಿ ನಿಮಗೆಲ್ಲ ರೆಸ್ಪೆಕ್ಟ್ ಮಾಡಿದ್ವಿ ಆಕ್ಷನ್ ಮಾಡಕ್ಕೆ ಹೇಳ್ತೀವಿ ಪೊಲೀಸರನ್ನ ಕರ್ಸಿದ್ವಿ ಪೊಲೀಸರು ಮಾತಾಡಿದ್ವಿ ಮಾಡೋಣ ಮಾಡೋಣ ಫಸ್ಟ್ ಹೆಂಗ್ ಮಾಡಿದ್ವಿ ಮನುಷ್ಯ ಕೆಳಗೆ ತುಂಬ ಮಟ್ಟಕ್ಕೆ ಕೌಂಟ್ರು ಮಾಡೋರ ಅಟ್ರಾಸಿಟಿ ಏನೋ ಮಾಡೋರು ಇವರು ಹೊಡೆದ ಹಾಸ್ಪಿಟ್ಲ್ ಆದ್ಮೇಲೆ ಇವರು ಕಂಪ್ಲೇಂಟ್ ಎಫ್ಐಆರ್ ರಾತ್ರಿ ಮಾಡೋರೆ ಮತ್ತೆ ಇವ್ರ ವಿರುದ್ಧ ಕೌಂಟ್ರು ಅಟ್ರಾಸಿಟಿ ಏನೋ ಮಾಡೋರು ಎಷ್ಟು ತಗೊಳ್ಳಿ ಏನೇನಾಗಿದೆ ರಿಪೋರ್ಟ್ ಎಲ್ಲ ತಗೊಂಡು ಫ್ಯಾಕ್ಟ್ರಿಯಲ್ಲಿ ಮಾಡಿ ಡಾಕ್ಟರ್ ಪ್ರಾಬ್ಲಮ್ ಇರ್ತಾರೆ. ಇನ್ಸ್ಪೆಕ್ಟರ್ ಬಂದಿದ್ರಲ್ಲ ನವೀನ್ ಸರ್ ಕಂಪ್ಲೇಂಟ್ ಎಲ್ಲ ಮುಗಿದೋಗಿದೆ ಅಂತ ಈಗ ಎಕ್ಸ್ರೇ ತಗೊಂಡ್ರೆ ಆದ್ಮೇಲೆ ಹಾಸ್ಪಿಟಲ್ ಸೇರಿಸ್ಮೇಲೆ ನಿಮ್ಮ ಇನ್ವೆಸ್ಟಿಗೇಷನ್ ಎಫ್ಐಆರ್ ಆದ್ಮೇಲೆ ಬಂದ ಇನ್ಸ್ಪೆಕ್ಷನ್ ಬೇರೆ
ಅಲ್ಲ ರೀ, ಏನ್ ಬಿದ್ದು ಅವ್ರು ಇದಾಗ ಅನ್ಕಾನ್ಶಿಯಸ್ ಆಗಿದ್ದಾರೆ. ಎಷ್ಟು ರೌಡಿ ಶೀಟರ್ ಆಗಿದ್ದ, ಎಷ್ಟು ಮರ್ಡರ್ ಮಾಡೋನೆ? ಒಂದ ಇಲ್ಲ ಇಲ್ಲ ಆದ್ರೆ ಹಿಂಗೆಲ್ಲ ಮಿಸ್ಗೈಡ್ ಮಾಡ್ಬಿಟ್ಟು 26 ಡಾಕ್ಯುಮೆಂಟ್ಸ್ 10 ದಿವಸ ಬರ್ತಾರೆ. ಮಾಡಿದ್ದಾರೆ. ಯಾವ್ದು FIR ಆಗಿದೆ, ಯಾವ್ದು ಚಾರ್ಜ್ ಶೀಟ್ ಆಗಿದೆ, ಯಾವ್ದು ಕೋರ್ಟ್ ಹೋಗಿದ್ದೀರಾ, ಬೇಲ್ ಆಗಿದೆ, 10 ದಿವಸ ಬಂದ್ಬಿಡ್ತಾರೆ. ನೀವು ವಿರೋಧ ಪ್ರಶ್ನೆ ಹಾಕಿ ಮಿಸ್ಗೈಡ್ ಮಾಡ್ಬಾರ್ದು. ನೋ ಇಲ್ಲಪ್ಪ, Also know the things. What's ಇವ್ರ happening ಬಗ್ಗೆ here? ಏನಾನ ಕೇಸ್ ಇದೆಯಾ? ಇವ್ರ ಬಗ್ಗೆ ಏನಾನ ಹಿಂದೆ ಏನಾನ ಕೇಸ್ ಇದೆಯಾ? ಇವ್ರ ಬಗ್ಗೆ ಯಾವ ಕಂಪ್ಲೇಂಟ್ ಇಲ್ಲ ಸರ್. ಇಲ್ಲ ಅವ್ನು ರೌಡಿ ಶೀಟರ್ ಅಂತಂದ್ರೆ ಅವ್ನು ಕಂಪ್ಲೇಂಟ್ ಒಂದು ಕೌಂಟರ್ ಕಂಪ್ಲೇಂಟ್ ತಗೊಂತೀರಾ ಅಂದ್ರೆ ಏನಲ್ಲ ಕಾನೂನು ಏನೈತಿ, ಬೆಲೆ ಏನೈತೆ ಅಂದ್ರೆ ಯಾವನ ಬಂದು ರೇಪ್ ಮಾಡೋದನ್ನ ಬಂದು ಈಗ ನನ್ಗೆ ರೇಪ್ ಮಾಡೋದನ್ನು ಕೊಡ್ತಾರೆ. ಕಾನ್ಫಿಡೆನ್ಸ್ ಹೊರಟೋಗ್ತದೆ ಪೊಲೀಸ್ ಮೇಲೆ. ಅರೆಸ್ಟ್ ಯಾಕೆ ಮಾಡಿಲ್ಲ ಅವನ್ನ? ನೋ ಫಸ್ಟ್ ಬೇಲೆಬಲ್ ಕೇಸ್ ಹಾಕಿದ್ದಾರೆ, ಜಸ್ಟ್ 506 ಹಾಕಿದ್ದಾರೆ ಅಷ್ಟೇ. 324 ಒಂದು ಮಾಡ್ಕೊಂಡು 506 ಹಾಕಿದ್ದಾರೆ. ಅಟ್ಲೀಸ್ಟ್ ಆ ಇಂಟೀಜಿಯಸ್ ಆಗಿದೆ, ಇದಾಗಿದೆ. ಅಟ್ಲೀಸ್ಟ್ 126 526 ಅನ್ನು ಹಾಕ್ಲಿಲ್ಲ ನೀವು. 501 ಬೇಡ, 307 ಅದು 326 ಆಗಿರೋರು ಇಂಥದ್ದು ನಾವು ಹೊಡೆಯಕ್ಕೆ ಚಿಕ್ಕ ವಯಸ್ಸಿಂದ ಎಲ್ಲಾದ್ರಲ್ಲೂ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಕ್ಲಾಸ್ಮೇಟ್ಸ್ ಹೊಡಿತಾರ ಪೊಲೀಸ್ ಮೇಲೆ ಕಾನ್ಫಿಡೆನ್ಸ್ ನೀವ್ ಇರ್ತೀರಾ, ಇನ್ನೊಬ್ರು ಬರ್ತಾರೆ, ಯಾರೋ ಪೊಲೀಸ್ ಅಂತ ಇದ್ದೇ ಇರ್ತದೆ, ಕಾನೂನು ಅಂತ ಇದ್ದೇ ಇರ್ತದೆ. ರೌಡಿ ಚರ್ಚೆ ಮಾಡೋದು ವರ್ಷ ಯಾರೋ ಇನ್ನೊಬ್ಬ ಬಂದು ಇವ್ರ ತರದನ ಇನ್ನೊಬ್ಬ ಬಂದು ಜಗಳ ಮಾಡಿದ್ರೆ ಇಲ್ಲ ಸರ್ ಅವನು ಒಳ್ಳೇದು ಇವನು ಅಂತ ಅವ್ನು ದೊಡ್ಡ ರೌಡಿ. ನೀವೇ ಹೇಳ್ತೀರಾ ರೌಡಿ ಶೀಟರ್ ಅಂತ ಹೇಳಿ. ರೌಡಿ ಶೀಟರ್ ಇದ್ದವನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ಲ ನಿಮ್ಗೆ. ಪೊಲೀಸ್ ಇದ್ದಾಗ ಹೊಡೆದಿರೋದು, ಪೊಲೀಸ್ ಆಫೀಸ್ ಹೊಡೆದ್ಮೇಲೆ ಪೊಲೀಸ್ ಬಂದು ಬೇರೆ ಪ್ರಶ್ನೆ. ಪೊಲೀಸ್ ಎದುರುಗಡೆ ಇರೋದಾಗ ಹೊಡೆದಿರೋದು. ನಿಮ್ ಏಸ್ ಹೇಳಿದ್ರು ಅವಾಯ್ಡ್ ಮಾಡ್ತಾರೆ ಅಂತಂದ್ರೆ ನೀವ್ ಏಸ್ ಹೇಳಿದ್ರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ರೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ? ಏನು ಬೋನ್ ಫ್ರಾಕ್ಚರ್ ಆಗಿದೆ? ಫ್ರಾಕ್ಚರ್ ಏನಿಲ್ಲ, ಏನ್ ಕ್ರ್ಯಾಕ್? ಸ್ವಲ್ಪ ಸ್ವಲ್ಪ ಹೇರ್ ಕ್ರ್ಯಾಕ್ ಇದೆ. ಆರ್ಥೋ ಡಾಕ್ಟರ್ ತೋರಿಸಿದ್ದಾರೆ, ಬಂದ್ ದಿನ ಬಂದಿದ್ದಾರೆ. ಇದು ಬಂದ್ ಹೇಳ್ತಾರೆ ವಾಮಿಟ್ ಆಗಿದೆ. ವಾಮಿಟ್ ಗ್ಯಾಸ್ಟ್ರೈಟಿಸ್ ಮೀನ್ಸ್ ಮೋಸ್ಟ್ಲಿ ದ ಟ್ಯಾಬ್ಲೆಟ್ಸ್ ಇದೆ. ಡೇಟ್ ಆಗಿದ ತಕ್ಷಣ ವಾಮಿಟ್ ಆಗಿದೆ. 2 times ಆಗಿದೆ. ನೋಡಿ, ಇದು ಯಾಕೆ ವಾಮಿಟ್ ಆಗಿದೆ, ಇದು ಬ್ಲೀಡಿಂಗ್ ಈ ತರ ಏನಿಲ್ಲ, ಅದೇನಿಲ್ಲ. CT ಸ್ಕ್ಯಾನ್ ಇಲ್ಲ. ಓಕೆ, ಬ್ರೈನ್ ಇಂದ ಪ್ರಾಬ್ಲಮ್ ಏನು ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ ವಾಮಿಟಿಂಗ್ ಸೀರಿಯಸ್ ಪ್ರಾಬ್ಲಮ್. ಮೇ ಬಿ ಊಟ ಲೇಟ್ ಮಾಡಿದ್ದಾರೆ, ಗ್ಯಾಸ್ಟ್ರೈಟಿಸ್ ಇದೆ, ಈ ತರ ಇದೆ, ಮೆಡಿಸಿನ್ ಕೊಟ್ಟಾದ್ಮೇಲೆ ವಾಮಿಟಿಂಗ್ ಆಗುತ್ತೆ, ಇದು ಚಾನ್ಸಸ್ ಇರುತ್ತೆ. ಫಸ್ಟ್ ಇದು ಬ್ಲೀಡಿಂಗ್ ಈ ತರ, ಬ್ರೈನ್ ಇಂದ ಬ್ಲೀಡಿಂಗ್ ಈ ತರ ಏನಿಲ್ಲ ಅಷ್ಟೇ. ಬಟ್ ಏನ್ ಇದು MLC ಕೇಸ್ ಅಲ್ವಾ, ಅದಕ್ಕೋಸ್ಕರ ಕರೆಕ್ಟ್ MLC ಕೇಸ್ ನನಗೆ ಫೋರ್ಸ್ ಆಗಿ ಏಟ್ ಬಿದ್ದಾಗ್ಲೂ ಆಗುತ್ತೆ. ಬಟ್ ಚಾನ್ಸಸ್ ಇರುತ್ತೆ ಜಾಸ್ತಿ. ಫೋರ್ಸ್ ಅಲ್ಲಿ ಇದು ಮನುಷ್ಯ ಕೆಳಗೆ ಹಾಕೊಂಡು 20 ಜನ ಅಷ್ಟೇ. ಇದು ಇವನ್ ನಾರ್ಮಲ್ ಮನುಷ್ಯಗೆ ಆಗ್ಬೇಕಾದ್ರೆ ಏನೋ ಫೋರ್ಸ್ ಆಗಿ ಬಿದ್ದಾಗ ಏನೋ ದೊಡ್ಡ ಒಂದು ದೊಣ್ಣೆ ಏನೋ ಒಂದು ಇತ್ತು ಕೈಯಲ್ಲಿ ಹೊಡೆದ್ರು ಅಂತ ಇಲ್ಲಿಗೆ ಈ ನರ್ಸು ಸೆನ್ಸಿಟಿವ್ ಪಾರ್ಟ್ ಇರುತ್ತೆ. ಇದು ಸ್ಪೈನ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ, ತೊಂದರೆ ಆಗುತ್ತೆ. ಈಗ ಮೇ ಬಿ ಲಕಿಲಿ ಏನ್ ಸರಿ ಏನಾಗ್ತದೆ, ಬ್ಲೀಡಿಂಗ್ ಎಲ್ಲ ಡ್ಯಾಮೇಜ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಕೆಲವು ಇಮಿಡಿಯೇಟ್ ಆಗಿ ನಾನು ನೋಡಿದ್ದೀನಿ, ಕೆಲವು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿ ಮನೆಗೆ ಬಂದು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಮಾರನೇ ದಿನ ಸತ್ತು ಹೋಗ್ತಿದ್ದಾರೆ. ಅದಕ್ಕೆ 1 ವೀಕ್ ಸ್ವಲ್ಪ ವೇಟ್ ಮಾಡಿ. ಓಪನ್ ಆದ್ರೆ ಒಂಥರ ಆಗ್ತದೆ ಮೆಡಿಕೇಶನ್. ಏರ್ ಕ್ರ್ಯಾಕ್ ಆಗಿದೆ ಕೇರ್ ತಗೊಂಡು ಎಷ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.